ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಮನೆಯ ಮುಖ್ಯದ್ವಾರದ ವಾಸ್ತುವಿನ ಬಗ್ಗೆ ನೋಡೋಣ ಬನ್ನಿ. ನಿಮ್ಮ ಮನೆಯ ಮುಖ್ಯದ್ವಾರವು ಮನೆಯೊಳಗೆ ಸರಿಯಾದ ಶಕ್ತಿಯನ್ನು ಆಕರ್ಷಿಸುವಲ್ಲಿ ಅತ್ಯಂತ ಮುಖ್ಯವಾದುದು. ನಿಮ್ಮ ಮನೆಯ ಮುಖ್ಯದ್ವಾರದ ವಾಸ್ತುವು ಪ್ರವೇಶ ದ್ವಾರದ ಸ್ಥಳ, ವಿನ್ಯಾಸ ಮತ್ತು ಸುತ್ತಮುತ್ತಲಿನ ಅಂಶಗಳು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯ ಹರಿವಿನ ಮೇಲೆ ಪ್ರಭಾವ ಬೀರಬಹುದು. ನಿಮ್ಮ ಮುಖ್ಯದ್ವಾರವು ಸಾಮರಸ್ಯ, ಯಶಸ್ಸು ಮತ್ತು ಅದೃಷ್ಟದೊಂದಿಗೆ ಚೆನ್ನಾಗಿ ಹೊಂದಿಕೆಯಾಗಬೇಕೆಂದು ನೀವು ಬಯಸಿದರೆ ಅದರ ಸ್ಥಾನದಲ್ಲಿ ಯಾವುದೇ ಅಸ್ತವ್ಯಸ್ತತೆಯನ್ನು ತಪ್ಪಿಸಿ, ಏಕೆಂದರೆ ಅದು ಸಕಾರಾತ್ಮಕ ಶಕ್ತಿಗಳ ಒಳಹರಿವಿಗೆ ಅಡ್ಡಿಯಾಗುತ್ತದೆ. ಮುಖ್ಯದ್ವಾರಗಳಿಗೆ ವಾಸ್ತುತತ್ವಗಳನ್ನು ಅನುಸರಿಸುವುದರಿಂದ ಮನೆ ಸಮತೋಲಿತ ಮತ್ತು ಸಮೃದ್ಧವಾಗಿರಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಮನೆಯು ತನ್ನದೇ ಆದ ಶಕ್ತಿಯ ಪ್ರಕಾರವನ್ನು ಹೊಂದಿದೆ. ಆದ್ದರಿಂದ ಸರಿಯಾದ ರೀತಿಯ ಶಕ್ತಿಯನ್ನು ಹೊರಸೂಸಲು ವಾಸ್ತುವಿನ ಗುಣಪಡಿಸುವ ಕಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಮುಖ್ಯ ಬಾಗಿಲಿಗೆ ವಾಸ್ತು ಹೇಗಿರಬೇಕು ಎಂಬುದನ್ನು ನೋಡೋಣ ಬನ್ನಿ. ವಾಸ್ತು ಪ್ರಕಾರ ಮುಖ್ಯ ಬಾಗಿಲಿನ ನಿರ್ದೇಶನ. ಮನೆಯ ಮುಖ್ಯ ದ್ವಾರವು ಉತ್ತರ, ಪೂರ್ವ ಅಥವಾ ಈಶಾನ್ಯ ಮೂಲೆಗೆ ಮುಖ ಮಾಡಬೇಕು, ಏಕೆಂದರೆ ಈ ದಿಕ್ಕುಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಅದು ಹೆಚ್ಚು ಸಕಾರಾತ್ಮಕ ಶಕ್ತಿಯ ಒಳಹರಿವಿಗೆ ಸಹಾಯ ಮಾಡುತ್ತದೆ. ಇನ್ನು ವಾಸ್ತು ಪ್ರಕಾರ ಮುಖ್ಯದ್ವಾರದ ಅಲಂಕಾರ. ಮುಖ್ಯ ಬಾಗಿಲಿನ ಸುತ್ತಲಿನ ಪ್ರದೇಶವು ಸ್ವಚ್ಛವಾಗಿರಬೇಕು. ಮುಖ್ಯ ಬಾಗಿಲಿನ ವಾಸ್ತು ಪ್ರಕಾರ ಪ್ರವೇಶ ದ್ವಾರದ ಬಳಿ ಕಸದ ಬುಟ್ಟಿ, ಮುರಿದ ಮರ ಅಥವಾ ಕುರ್ಚಿಗಳನ್ನು ಇಡುವುದನ್ನು ತಪ್ಪಿಸಬೇಕು. ಬದಲಾಗಿ ಮುಖ್ಯದ್ವಾರವನ್ನು ಸ್ವಸ್ತಿಕ, ಓಂ, ರಂಗೋಲಿ ಮತ್ತು ಬಾಗಿಲಿನ ಹೊರಗೆ ಹೂವುಗಳಂತಹ ದೈವಿಕ ಚಿಹ್ನೆಗಳಿಂದ ಅಲಂಕರಿಸಿ. ಸ್ವಚ್ಛ ಮತ್ತು ಅಸ್ತವ್ಯಸ್ತವಾಗಿರುವ ಮನೆಯ ಪ್ರವೇಶ ದ್ವಾರ. ಫ್ಲಾಟ್ಗಳ ಮುಖ್ಯ ದ್ವಾರದ ವಾಸ್ತು ಪ್ರಕಾರ ಪ್ರವೇಶ ದ್ವಾರವು ಸ್ವಚ್ಛವಾಗಿರಬೇಕು ಮತ್ತು ಯಾವುದೇ ಅಡೆತಡೆಗಳಿಂದ ಮುಕ್ತವಾಗಿರಬೇಕು. ಮನೆಗೆ ಹೋಗುವ ದಾರಿ ಸುಂದರವಾಗಿರಬೇಕು. ಇದನ್ನು ಹೂವುಗಳನ್ನು ನೆಡುವ ಮೂಲಕ ಮಾಡಬಹುದು. ಇದು ಮನಸ್ಸು ಮತ್ತು ಆತ್ಮವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಲು ಸಹಾಯ ಮಾಡುತ್ತದೆ. 4. ಮುಖ್ಯ ಬಾಗಿಲಿನ ವಾಸ್ತು ಪ್ರಕಾರ ಡೋರ್ ಮ್ಯಾಟ್ಗಳು. ಡೋರ್ ಮ್ಯಾಟ್ಗಳು ಮನೆಯ ಮುಖ್ಯ ದ್ವಾರದ ಬಳಿ ಇರಬೇಕು. ಡೋರ್ ಮ್ಯಾಟ್ಗಳು ಪಾದರಕ್ಷೆಗಳಿಂದ ಕೊಳೆಯನ್ನು ಸ್ವಚ್ಛಗೊಳಿಸುವಂತೆ ಅವು ಎಲ್ಲಾ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ಅದು ಮನೆಯೊಳಗೆ ಪ್ರವೇಶವನ್ನು ತಡೆಯುತ್ತದೆ. 5. ನಾಮಫಲಕಗಳನ್ನು ಅಳವಡಿಸುವುದು ಅತ್ಯಂತ ಮುಖ್ಯವಾದ ವಾಸ್ತು ಸಲಹೆಗಳಲ್ಲಿ ಒಂದಾಗಿದೆ. ಮುಖ್ಯದ್ವಾರದ ವಾಸ್ತುಶಾಸ್ತ್ರದ ಪ್ರಕಾರ ಪ್ರವೇಶ ದ್ವಾರದಲ್ಲಿ ಅಥವಾ ಮುಖ್ಯ ದ್ವಾರದ ಮುಂದೆ ನಾಮಫಲಕಗಳನ್ನು ಹೊಂದಿರುವುದು ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ. 6. ಮೆಟ್ಟಿಲುಗಳು ಪ್ರವೇಶ ಮಾರ್ಗ ಅಥವಾ ಮಾರ್ಗಗಳಿಗಿಂತ ಎತ್ತರವಾಗಿರಬೇಕು. ಮುಖ್ಯದ್ವಾರದ ವಾಸ್ತು ಒಟ್ಟು ಮೆಟ್ಟಿಲುಗಳ ಬೆಸ ಸಂಖ್ಯೆಯಲ್ಲಿವೆ ಎಂದು ಸೂಚಿಸುತ್ತದೆ. ಇದು ಅದೃಷ್ಟವನ್ನು ಆಹ್ವಾನಿಸುತ್ತದೆ ಮತ್ತು ಶುಭವೆಂದು ಪರಿಗಣಿಸಲಾಗಿದೆ. 7. ಮುಖ್ಯದ್ವಾರವು ಇತರ ಬಾಗಿಲುಗಳಿಗಿಂತ ಹೆಚ್ಚು ಸೊಗಸಾಗಿರಬೇಕು ಮತ್ತು ರೋಮಾಂಚಕಾರಿಯಾಗಿರಬೇಕು, ಏಕೆಂದರೆ ಒಬ್ಬರು ಬಾಗಿಲಿನಿಂದ ಒಳಗೆ ಮತ್ತು ಹೊರಗೆ ಹೋಗುವಾಗ ಅವನು ಅಥವಾ ಅವಳು ತಾಜಾ ಶಕ್ತಿಯನ್ನು ಅನುಭವಿಸಬೇಕು. ಇದು ಸಕಾರಾತ್ಮಕ ಶಕ್ತಿಯ ಉತ್ತಮ ಒಳಹರಿವಿಗೆ ಕಾರಣವಾಗುತ್ತದೆ ಮತ್ತು ಕುಟುಂಬವನ್ನು ಸಂತೋಷಪಡಿಸುತ್ತದೆ. 8. ಮುಖ್ಯದ್ವಾರದ ಮೇಲೆ, ವಿಶೇಷವಾಗಿ ಮರಳುಗಳು ಮತ್ತು ಕಟ್ಟಡಗಳ ಮೇಲೆ ಯಾವುದೇ ನೆರಳು ಬೀಳದಂತೆ ನೋಡಿಕೊಳ್ಳಬೇಕು, ಏಕೆಂದರೆ ಮುಖ್ಯದ್ವಾರದ ವಾಸ್ತು ಪ್ರಕಾರ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. 9. ಮನೆಯ ಮುಖ್ಯ ದ್ವಾರವು ಇತರ ಯಾವುದೇ ಮನೆಯ ದ್ವಾರಕ್ಕಿಂತ ದೊಡ್ಡದಾಗಿರಬೇಕು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಅಲ್ಲದೆ ಬಾಗಿಲು ಪ್ರದಕ್ಷಿಣಾಕಾರವಾಗಿ ತೆರೆದಿರಬೇಕು. ಇದು ಸಂಪತ್ತನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬಕ್ಕೆ ಸಂತೋಷ ಮತ್ತು ಆಹ್ಲಾದಕರ ಭಾವನೆಯನ್ನು ನೀಡುತ್ತದೆ. 10. ಮುಖ್ಯ ಪ್ರವೇಶ ದ್ವಾರವು ಯಾವುದೇ ಹಾನಿ ಅಥವಾ ಕೊಳಕಿಲ್ಲದೆ ದೃಢವಾಗಿರಬೇಕು ಮತ್ತು ಬಲವಾಗಿರಬೇಕು. ಬಾಗಿಲಿಗೆ ಲೋಹದ ಬಾಗಿಲುಗಳು ಅಥವಾ ಲೋಹದ ಚೌಕಟ್ಟುಗಳನ್ನು ಬಳಸಬಾರದು. ಬದಲಾಗಿ ಪ್ರವೇಶ ದ್ವಾರಕ್ಕೆ ಬಾಳಿಕೆ ಬರುವ ವಸ್ತುವೆಂದು ಪರಿಗಣಿಸಲಾದ ಮರವನ್ನು ಆರಿಸಿಕೊಳ್ಳಬೇಕು. 11. ಮುಖ್ಯದ್ವಾರದ ಬಳಿ ವಿಗ್ರಹವನ್ನು ಇಡುವುದು ಸಾಮಾನ್ಯ ಅಭ್ಯಾಸ.
ಮುಖ್ಯ ದ್ವಾರದ ಬಳಿ ವಿಗ್ರಹವನ್ನು ಇರಿಸುವುದು ಮೊದಲು ನೀವು ಜಾಗರೂಕರಾಗಿರಬೇಕು. ಮುಖ್ಯ ದ್ವಾರದ ಬಳಿ ವಿಗ್ರಹವನ್ನು ಇರಿಸಲು ನೀವು ಬಯಸಿದರೆ ನೀವು ಗಣೇಶನ ವಿಗ್ರಹವನ್ನು ಆರಿಸಲು ಆಯ್ಕೆ ಮಾಡಿಕೊಳ್ಳಿ. ವಾಸ್ತು ಪ್ರಕಾರ ಮುಖ್ಯ ದ್ವಾರದ ಬಳಿ ಗಣೇಶನ ಉಪಸ್ಥಿತಿಯು ಸಕಾರಾತ್ಮಕತೆ ಮತ್ತು ಸಂಪತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ. 12. ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯ ದ್ವಾರವು ಚೆನ್ನಾಗಿ ಬೆಳಗಬೇಕು. ಪ್ರವೇಶ ದ್ವಾರದಲ್ಲಿ ಸಾಕಷ್ಟು ಬೆಳಕು ಸುರಕ್ಷತೆಯನ್ನು ಖಚಿತಪಡಿಸುವುದಲ್ಲದೆ ರೋಮಾಂಚಕ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಸಹ ಖಚಿತಪಡಿಸುತ್ತದೆ. ಇದರ ಜೊತೆಗೆ ಪ್ರವೇಶ ದ್ವಾರದಲ್ಲಿ ಸರಿಯಾದ ಬೆಳಕು ಸಹ ಸಕಾರಾತ್ಮಕ ಮೊದಲ ಅನಿಸಿಕೆಯನ್ನು ಸೃಷ್ಟಿಸುತ್ತದೆ. 13. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮುಖ್ಯ ದ್ವಾರದಲ್ಲಿ ಎತ್ತರದ ಹೊಸ್ತಿಲನ್ನು ಹೊಂದಿರಬೇಕು. ಎತ್ತರದ ಹೊಸ್ತಿಲು ಮನೆಯ ಹೊರಗೆ ನಕಾರಾತ್ಮಕ ಶಕ್ತಿಗಳನ್ನು ಇರಿಸುತ್ತದೆ ಎಂದು ವಾಸ್ತು ತತ್ವಗಳು ಸೂಚಿಸುತ್ತವೆ. 14. ಮನೆಯೊಳಗೆ ಶಕ್ತಿಯ ಹರಿವಿಗೆ ಮುಖ್ಯ ದ್ವಾರವಾಗಿ ಕಾರ್ಯನಿರ್ವಹಿಸುವುದು. ಮುಖ್ಯ ದ್ವಾರದ ಬಣ್ಣವು ವಾಸ್ತುವಿನಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಬಣ್ಣಗಳ ಆಯ್ಕೆಗಳು ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಗಳು ಸಮೃದ್ಧಿ ಮತ್ತು ಸಾಮರಸ್ಯವನ್ನು ಅನುಮತಿಸುತ್ತವೆ. ವಾಸ್ತು ಸಿದ್ಧಾಂತದ ಪ್ರಕಾರ ಹಳದಿ, ಕಂದು ಮತ್ತು ಬಿಳಿ ಬಣ್ಣಗಳನ್ನು ಬಹಳ ಶುಭ ಬಣ್ಣಗಳೆಂದು ಪರಿಗಣಿಸಲಾಗುತ್ತದೆ. ಹಳದಿ ಎಂದರೆ ಉಷ್ಣತೆ, ಸಂತೋಷ ಮತ್ತು ಬುದ್ಧಿವಂತಿಕೆ, ಆದ್ದರಿಂದ ಅದೃಷ್ಟ ಮತ್ತು ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ. ಕಂದು ಎಂದರೆ ಐಹಿಕ ಸ್ಥಿರತೆ ಮತ್ತು ಭದ್ರತೆ, ಒಬ್ಬ ವ್ಯಕ್ತಿಯು ನೆಲೆಗೊಂಡಿರುವ ಮತ್ತು ಬಲಶಾಲಿಯಾಗಿರುವ ಭಾವನೆಯನ್ನು ನೀಡುತ್ತದೆ. ಬಿಳಿ ಬಣ್ಣವು ಶುದ್ಧತೆ ಮತ್ತು ನೆಮ್ಮದಿ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಇದು ಪರಿಸರವನ್ನು ಶಾಂತ ಮತ್ತು ಪ್ರಶಾಂತವಾಗಿರಿಸಲು ಅನುವು ಮಾಡಿಕೊಡುತ್ತದೆ. ಕಪ್ಪು ಬಣ್ಣದಂತಹ ಗಾಢ ಬಣ್ಣಗಳ ಬಳಕೆಯನ್ನು ವಾಸ್ತುಶಾಸ್ತ್ರ ನಿರುತ್ಸಾಹಗೊಳಿಸುತ್ತದೆ, ಏಕೆಂದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಸಕಾರಾತ್ಮಕ ಕಂಪನಗಳನ್ನು ಹಿಮ್ಮೆಟ್ಟಿಸುತ್ತದೆ. 15. ಮನೆಯ ಮುಂಭಾಗದ ಬಾಗಿಲು ಉತ್ತಮ ಮತ್ತು ಸ್ಥಿತಿಯಲ್ಲಿರಬೇಕು. ಇದರಿಂದ ಮನೆಯೊಳಗೆ ಮುಕ್ತ ಹರಿವು ಮತ್ತು ಸಕಾರಾತ್ಮಕ ಶಕ್ತಿಯು ಸರಾಗವಾಗಿ ಹರಿಯುತ್ತದೆ. ಮುಖ್ಯ ಬಾಗಿಲಿನಲ್ಲಿ ಯಾವುದೇ ಬಿರುಕುಗಳು, ತುಕ್ಕು ಅಥವಾ ಸಿಪ್ಪೆ ಸುಲಿಯುವ ಬಣ್ಣ ಇರಬಾರದು. ಬಾಗಿಲು ತೆರೆಯುವಾಗ ಮತ್ತು ಮುಚ್ಚುವಾಗ ಯಾವುದೇ ಕೀರಲು ಧ್ವನಿ ಅಥವಾ ಇತರ ಶಬ್ದಗಳನ್ನು ಮಾಡಬಾರದು, ಏಕೆಂದರೆ ಈ ಶಬ್ದಗಳು ವಾಸ್ತು ಪ್ರಕಾರ ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ. 16. ವಾಸ್ತುಶಾಸ್ತ್ರವು ಮುಖ್ಯ ದ್ವಾರದಲ್ಲಿ ನೀರಿನ ಕಾರಂಜಿ ಅಥವಾ ಜಲಪಾತವನ್ನು ಇರಿಸುವ ಬಗ್ಗೆ ಹೇಳುತ್ತದೆ. ಇದು ಉತ್ತಮ ಶಕ್ತಿಯ ಹರಿವು ಮತ್ತು ಸಮೃದ್ಧಿಯನ್ನು ಬೆಂಬಲಿಸುತ್ತದೆ. ಮನೆಯ ಉತ್ತರ, ಪೂರ್ವ ಅಥವಾ ಈಶಾನ್ಯ ಕೋನಗಳು ಸೂಕ್ತ ದಿಕ್ಕುಗಳಾಗಿವೆ. ಇವು ನೀರಿನ ಅಂಶ ಶಕ್ತಿಯನ್ನು ಉತ್ಪಾದಿಸುವ ದಿಕ್ಕುಗಳಾಗಿವೆ. ಹೀಗಾಗಿ ಸಂಪತ್ತು ಮತ್ತು ವೃತ್ತಿ ಕ್ಷೇತ್ರಗಳು ಇಲ್ಲಿ ನಿರೀಕ್ಷೆಗಳು ಹೆಚ್ಚುತ್ತವೆ. 17. ಪ್ರವೇಶ ದ್ವಾರದ ಬಳಿ ಶುಭ ಸಂಕೇತಗಳು ಅಥವಾ ದೇವತೆಗಳು ಚಿತ್ರಿಸುವ ವರ್ಣಚಿತ್ರಗಳನ್ನು ಇಡುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಕಲಾಕೃತಿಗಳು ಸಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸುತ್ತವೆ ಮತ್ತು ಸ್ವಾಗತಾರ್ಹ ವಾತಾವರಣಗಳನ್ನು ಸೃಷ್ಟಿಸುತ್ತವೆ. 18. ಮನೆಯ ದ್ವಾರದಲ್ಲಿ ರಂಗೋಲಿ ಹಾಕುವ ಪ್ರಾಚೀನ ಸಂಪ್ರದಾಯದಲ್ಲಿ ಅತಿಥಿಗಳು ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಸ್ವಾಗತಿಸಲಾಗುತ್ತದೆ. ರಂಗೋಲಿಗಳನ್ನು ತಯಾರಿಸುವಾಗ ಅಕ್ಕಿ ಪುಡಿಯನ್ನು ಬಳಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ಸಮೃದ್ಧಿಯನ್ನು ಸೂಚಿಸುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ. ಈ ರೂಪಗಳು ನಿರಂತರತೆ ಮತ್ತು ಶುಭವನ್ನು ಸಂಕೇತಿಸುತ್ತವೆ ಮತ್ತು ಹೂವುಗಳು ಪವಿತ್ರ ಸಂಕೇತಗಳಂತಹ ಅಂಶಗಳನ್ನು ಪ್ರತಿನಿಧಿಸುತ್ತವೆ. ಅಕ್ಕಿ ಹಿಟ್ಟು, ಅರಿಶಿನ, ಕುಂಕುಮ ಮತ್ತು ಬೇಳೆಕಾಳುಗಳಂತಹ ನೈಸರ್ಗಿಕ ಪದಾರ್ಥಗಳ ಬಳಕೆಯು ರಂಗೋಲಿಯನ್ನು ನೈಸರ್ಗಿಕವಾಗಿ ಇರಿಸುತ್ತದೆ, ಹೀಗಾಗಿ ಅದರ ಪಾವಿತ್ರ್ಯವನ್ನು ಹೆಚ್ಚಿಸುತ್ತದೆ. ರಂಗೋಲಿಯ ಬಣ್ಣಗಳನ್ನು ಬೆಳಕಿನೊಂದಿಗೆ ಜೋಡಿಸುವುದರಿಂದ ಸಂಪತ್ತು, ಯಶಸ್ಸು ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಬಾಗಿಲಲ್ಲಿ ದೇವತೆಗಳಿರುವ ಯಾವುದೇ ಸಿದ್ಧ ರಂಗೋಲಿಯನ್ನು ಇಡಬೇಡಿ. ಲಕ್ಷ್ಮಿ ಹೆಜ್ಜೆಗುರುತುಗಳು ಮನೆಯೊಳಗೆ ಕೊರೆದೊಯ್ಯಬೇಕು ಮತ್ತು ಇದು ಸಮೃದ್ಧಿಯ ಪ್ರವೇಶವನ್ನು ಸಂಕೇತಿಸುತ್ತದೆ. ವೀಕ್ಷಕರೇ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.